ಸಾಕಾಗೈತೆ 50 ರೂಪಾಯಿ ಸಾಕಾಗೈತೆ ನೋಡಕ್ಕೆ ನಾವು ಪಾಪ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ನಾನು ಭಾನುವಾರದ ದಿನ ಬೆಳಗ್ಗೆ ಗೌಡಗೆರೆಗೆ ಹೋಗಿ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನನ ಪಡ್ಕೊಂಡೆ. ಹೇಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ನನ್ನನ್ನು ಅವ್ರ ದರ್ಶನನ ಕೊಡೋದಕ್ಕೆ ಕರೆಸ್ಕೊಂಡ್ರು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ಶುಕ್ರವಾರ ಸಂಜೆ ನನ್ನ ಫ್ರೆಂಡ್ ರೂಪ ಕಾಲ್ ಮಾಡಿ ಹೇಳ್ತಾರೆ, ತುಂಬ ದಿನಗಳಿಂದ ಅಂದ್ಕೊಳ್ತೀನಿ, ಈಗ ಆಷಾಢ ಮಾಸದ ಮೊದಲ ಶುಕ್ರವಾರ ಅಮ್ಮನವ್ರನ್ನ ನೋಡಬೇಕು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಂತ. ಯಾಕೋ ಏನೋ ಗೊತ್ತಿಲ್ಲ, ಆಗ್ತಾನೆ ಇಲ್ಲ, ತುಂಬ ವರ್ಷಗಳಿಂದ ಅಂದ್ಕೊಳ್ತೀನಿ. ಅಷ್ಟು ಮಾತ್ರ ಅಲ್ಲ, ನಾನು ಎಷ್ಟೋ ಬಾರಿ ತಿಂಗಳಲ್ಲಿ ಅಮ್ಮನ ಮನೆಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತೀನಿ. ಆದರೆ ಒಮ್ಮೆ ಕೂಡ ನಾನು ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನನ ಮಾಡೋಕ್ಕಾಗ್ತಿಲ್ಲ ತುಂಬ ವರ್ಷಗಳಿಂದ. ನಾನು ಅಮ್ಮನವ್ರ ಹತ್ರ ಕೂಡ ಸಂಜೆ ಬೇಡಿಕೊಂಡೆ, ಯಾಕಮ್ಮ ಈ ಥರ ನನಗೆ ಆಷಾಢ ಮಾಸದಲ್ಲಾಗಲಿ ಅಥವಾ ಬೇರೆ ದಿನಗಳಲ್ಲಾಗಲಿ ಬಂದು ನಿಮ್ಮ ದರ್ಶನನ ಮಾಡೋಕ್ಕಾಗ್ತಿಲ್ಲ ಅಂತ ಬೇಸರ ಪಡ್ಕೊಂಡೆ ರಶ್ಮಿ ಅಂತ ತಿಳಿಸಿದ್ರು. ಆಗ ನಾನು ಕೂಡ ಸಮಾಧಾನ ಮಾಡಿದೆ, ಏನು ಬೇಜಾರಾಗಬೇಡಿ ಬಿಡಿ, ಖಂಡಿತ ಒಂದಲ್ಲ ಒಂದಿನ ಅಮ್ಮನವ್ರು ಕರೆಸ್ಕೊಳ್ತಾರೆ ಅಂತ ಹೇಳಿ ಸುಮ್ಮನಾದೆ. ಅದಾದ ಮೇಲೆ ನಾನು ಶನಿವಾರ ಬೆಳಿಗ್ಗೆ ಮನಸ್ಸಲ್ಲಿ ಅಂದ್ಕೊಂಡೆ, ನಾನು ಯಾಕೆ ಇವರನ್ನ ಭಾನುವಾರ ಕರ್ಕೊಂಡು ಹೋಗಬಾರ್ದು ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಷ್ಟೇ. ನಾನು ಯಾಕೆ ಆ ರೀತಿ ಅಂದ್ಕೊಂಡೆ ಅಂತ ಅಂದರೆ, ನನ್ನ ಮಗಳು ಕಾಲೇಜಲ್ಲಿ 19ನೇ ತಾರೀಕು ಪೇರೆಂಟ್ಸ್ ಬಂದು ಮಕ್ಕಳನ್ನ ಔಟಿಂಗ್ ಕರ್ಕೊಂಡು ಹೋಗಬೇಕು ಅಂತ ಮುಂಚೆ, ಅಂದರೆ ಒಂದು ವಾರಕ್ಕೂ ಮುಂಚೆ ತಿಳಿಸಿದ್ರು. ಅವ್ರು ತಿಳಿಸೋ ಅಷ್ಟರೊಳಗಡೆ ಆಲ್ರೆಡಿ ನಾನು ಲಾಸ್ಟ್ ಸಂಡೇ ಹೋಗಿ ನನ್ನ ಮಗಳನ್ನ ನೋಡ್ಕೊಂಡು ಬಂದಿದ್ದೆ. ಆ ಕಾರಣಕ್ಕೆ ಒಂದೇ ವಾರ ಆಗಿದೆ ನನಗೆ ಜರ್ನಿ ಮಾಡಿ, ಮತ್ತೆ ಜರ್ನಿ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಸೊ ಯಾರಾದರೂ ಒಬ್ಬರು ಪೇರೆಂಟ್ಸ್ ಹೋಗಲೇಬೇಕು ಅಂತ ಹೇಳಿ ನಮ್ಮ ಮನೆಯವ್ರು ಹೊರಟಿದ್ರು ಮಂಗಳೂರಿಗೆ. ನಾನು ಶನಿವಾರ ದಿನ ರೂಪನ್ಗೆ ತಿಳಿಸಿ, ಭಾನುವಾರ ನಾವಿಬ್ಬರು ಹೇಗಿದ್ರು ಮನೇಲಿ ಇರ್ತೀನಿ, ಮೈಸೂರು ತುಂಬ ಲಾಂಗ್ ಜರ್ನಿ ಅಂತ ಅನ್ಸಲ್ಲ, ಹೋಗಿ ನೋಡ್ಕೊಂಡು ಬರೋಣ ಅಂತ ತಿಳಿಸೋಣ ಅಂದ್ಕೊಂಡಿದ್ದೆ ಶನಿವಾರ. ಆದರೆ ಏನೋ ಬೇಡ ಅಂದ್ಕೊಂಡು ಸುಮ್ಮನಾದೆ. ಮತ್ತೆ ಶನಿವಾರ ಸಂಜೆ ನನ್ನ ಫ್ರೆಂಡು ರೂಪ ಕಾಲ್ ಮಾಡಿದಾಗ ಹೇಳಿದ್ರು, ಈ ರೀತಿ ನಾನು ಭಾನುವಾರ ದಿನ ಗೌಡಗೆರೆಯಲ್ಲಿರುವಂಥ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನನ ಮಾಡೋಕ್ಕೆ ಹೋಗ್ತಿದ್ದೀನಿ ರಶ್ಮಿ. ಎಷ್ಟು ಬೇಗ ಅವ್ರಿಗೆ ನನ್ನ ಬೇಸರ ಅರ್ಥ ಆಯಿತೋ ಗೊತ್ತಿಲ್ಲ, ತಾಯಿಗೆ ನನ್ನನ್ನು ಕರೆಸ್ಕೊಳ್ತಿದ್ದಾರೆ, ಹೀಗೆ ನಮ್ಮೂರಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ಹೋಗ್ತಿದ್ದೀವಿ, ಬಾ ಅಂತ ಅವರೇ ಕಾಲ್ ಮಾಡಿದ್ರು ನನಗೆ ಅಂತ ಸಿಕ್ಕಾಪಟ್ಟೆ ಆಶ್ಚರ್ಯ ಅಂತ ಅನ್ನಿಸ್ತು. ಯಾಕಂತ ಅಂದರೆ ಶನಿವಾರ ಬೆಳಿಗ್ಗೆ ನಾನು ಅಂದ್ಕೊಳ್ತಿದ್ದೆ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡು ಸುಮ್ಮನಾಗೋದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ನಾವಿಬ್ರು ಅಂತ ಹೇಳಿ. ನೋಡಿದ್ರೆ ಅವ್ರ ರಿಲೇಷನ್ಸ್ ಯಾರೋ ದೇವಿ ದರ್ಶನಕ್ಕೆ ಹೋಗ್ತಿದ್ವಿ ಬನ್ನಿ ಅಂತ ಕಾಲ್ ಮಾಡಿದಾರಲ್ಲ ಅವ್ರಿಗೆ ಅಂತ ಹೇಳಿಬಿಟ್ಟು ನಾನು ಅವಾಗ ಅವ್ರಿಗೆ ತಿಳಿಸ್ದೆ, ಇಲ್ಲ ರೂಪ, ಬೆಳಿಗ್ಗೆಯಿಂದ ನನ್ನ ಮನಸ್ಸಲ್ಲಿ ಈ ರೀತಿ ಇತ್ತು, ಹೇಗಿದ್ರು ನಮ್ಮ ಮನೆಯವರು ಕೂಡ ಮಂಗಳೂರಿಗೆ ಹೋಗಿದ್ದಾರೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಹೇಗೋ ನಾನು ಹೇಳಬಾರ್ದು ಅಂದ್ಕೊಂಡು ಸುಮ್ಮನಾದೆ ಕಾರಣಾಂತರಗಳಿಂದ. ನೀವೇ ಹೊರಡೋಕ್ಕೆ ರೆಡಿಯಾಗಿದ್ದೀರಾ, ಹೋಗಿ ಬನ್ನಿ ಒಳ್ಳೇದಾಗಲಿ ಅಂತ ಹೇಳಿದೆ. ಅವರು ಇಲ್ಲ ನೀನು ಬರಬೇಕು, ಹೇಗಿದ್ರು ಮನೇಲಿ ನೀನು ಒಬ್ಳೇ ಇರ್ತೀಯಲ್ಲ, ನಿನ್ಗೂ ಕೂಡ ತಾಯಿ ದರ್ಶನ ಮಾಡ್ದಂಗೆ ಆಗುತ್ತೆ, ನೀನು ಬಾ ಅಂತ ಹೇಳಿದ್ರು. ನನಗೆ ಅವಾಗ ಒಂದು ರೀತಿ, ಯಾಕಂತ ಅಂದರೆ ಇದೆಲ್ಲೋ ದೇವಿ ಸೂಚನೆನೇ ಅಂತ ಅನಿಸುತ್ತೆ. ನಾನು ಇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬೇಡ ಅಂದ್ಬಿಟ್ಟು ಸುಮ್ಮನಾದೆ, ಅವ್ರಿಗೆ ತಿಳಿಸೋದೇ ಬೇಡ ಅಂತ ಹೇಳಿ. ನೋಡಿದ್ರೆ ಇವ್ರ ಕಡೆಯಿಂದನೇ ನನಗೆ ಈ ರೀತಿ ನಾವು ಹೋಗ್ತಿದ್ದೀವಿ ಅಂತ ಹೇಳ್ದಂಗೆ ಆಯ್ತಲ್ಲ. ಸೊ ನಾನು ಕೂಡ ಅವ್ರ ಜೊತೆ ಹೊರಡೋಣ ಅಂತ ಹೇಳಿಬಿಟ್ಟು ಭಾನುವಾರ ಬೆಳಗ್ಗೆ ಅಮ್ಮನವ್ರ ದರ್ಶನನ ಮಾಡ್ಕೊಂಡು ಬರೋದಕ್ಕೆ ಗೌಡಗೆರೆಗೆ ಹೋಗಿದ್ವಿ. ತುಂಬ ಚೆನ್ನಾಗಿ ಆಯಿತು. ನಾನು ಇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಸುಮ್ಮನಾದ್ರು, ಇವ್ರ ಮುಖಾಂತರ ನಾನೇ ಹೋಗಿ ತಾಯಿ ದರ್ಶನನ ಮಾಡೋ ಹಾಗೆ ಆಯಿತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು, ಎಲ್ಲ ಕಡೆ ಜನ. ನಾವು ಫಸ್ಟು ಒಂದು ಲೈನಲ್ಲಿ ಹೋದಾಗಲೇ ಇಷ್ಟೇ ಜನನೇನೋ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು, ಮತ್ತು ಮುಂದೆ ಹೋದಂಗೆ ಇನ್ನೊಂದಷ್ಟು ಒಂದು 7-8 ಬ್ಲಾಕ್ಗಳಿತ್ತು. ಆ ಬ್ಲಾಕಲ್ಲಿ ಒಬ್ಬೊಬ್ಬರೇ ಹೋಗಿ ಅಮ್ಮನವ್ರ ದರ್ಶನನ ಮಾಡಿ ಬರಬೇಕಿತ್ತು. ತುಂಬ ಚೆನ್ನಾಗಿ ಅಮ್ಮನವ್ರ ದರ್ಶನ ಆಯಿತು. ಎಷ್ಟೇ ರಶ್ ಇದ್ದರೂ ಅಮ್ಮನವ್ರ ಮುಂದೆ ಹೋದಾಗ ನಮಗೆ 1-2 ನಿಮಿಷ ನಿಂತ್ಕೊಳ್ಳೋಂಥ ಅವಕಾಶ ಸಿಕ್ತು. ಅಮ್ಮನವ್ರ ದರ್ಶನನ ಮಾಡಿ ಹೊರಗಡೆ ಬಂದ್ವಿ. ಅಲ್ಲೇ ಅನ್ನಪ್ರಸಾದನ ಕೊಡ್ತಿದ್ರು, ಊಟ ಕೂಡ ಮಾಡಿದ್ವಿ. ಸುಮಾರು ನಾವೊಂದು 9:40 ಹಂಗೆ ಅಲ್ಲಿಗೆ ರೀಚ್ ಆದ್ವಿ. ಅಮ್ಮನವ್ರನ್ನ ನೋಡಿ ಹೊರಗಡೆ ಬರೋ ಅಷ್ಟರೊಳಗಡೆ 11:30 ಹತ್ರ ಆಗಿತ್ತು. ಸಿಕ್ಕಾಬಟ್ಟೆ ಜನ ಅಂದರೆ ಜನ. ನಾವು ಹೋಗುವಾಗ ಒಂದು ರೀತಿ ಕ್ಯೂ ಇದ್ದರೆ, ನಾವು ಹೊರಗಡೆ ತಾಯಿ ದರ್ಶನನ ಮಾಡಿ ಬಂದಾಗ ಇನ್ನೂ ಎಷ್ಟೋ ದೂರಕ್ಕೆ ಕ್ಯೂ ಹೊಟ್ಟೋಗಿತ್ತು, ಅಷ್ಟು ಜನ ಇದ್ದರು. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅಲ್ಲೇ ಬಸಪ್ಪ ಇತ್ತು, ಹೋಗಿ ಬಸಪ್ಪನ ದರ್ಶನ ಕೂಡ ಮಾಡಿಕೊಂಡೆ. ನಂತರ ಅಲ್ಲಿ ನಮ್ಮ ಪರಂಪರೆ ಅಂತ ಹೇಳಿ ಈ ರೀತಿ ಎಲ್ಲ ಕವಿಗಳನ್ನ, ಜೊತೆಗೆ ನಮ್ಮ ಹಳೇ ಕಾಲದ ಪದ್ಧತಿಗಳನ್ನ, ಅದರಲ್ಲೂ ಇವಾಗ ಮುಂಚೆ ಎಲ್ಲ ನಾವು ಹೇಗೆಲ್ಲ ಹೂ ಕಟ್ಟುತ್ತಿದ್ವಿ, ಮತ್ತು ವ್ಯಾಪಾರ ಹೇಗೆ ನಡೀತಿತ್ತು, ಈ ಮಿಠಾಯಿ ವ್ಯಾಪಾರ ಮಾಡೋದಾಗಲಿ ಅಥವಾ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋದಾಗಲಿ, ಮತ್ತು ಅಕ್ಕ ಸಾಲಿಗರು ಹೇಗೆ ಕೆಲಸ ಮಾಡ್ತಿದ್ರು, ಜೊತೆಗೆ
ಮತ್ತು ಕುಂಬಾರರು ಮತ್ತು ಕೊಬ್ಬರಿ ಎಲ್ಲ ಹೇಗೆ ಮುಂಚೆ ಗಾಣದಲ್ಲಿ ಆಡಿಸಿ ಎಣ್ಣೆನ ತೆಗಿತಿದ್ರು, ಈ ರೀತಿ ತುಂಬ ಸಿಗುತ್ತೆ. ತುಂಬ ಚೆನ್ನಾಗಿ ಅನಾವರಣಗೊಳಿಸಿದ್ದಾರೆ. ನೋಡೋದಕ್ಕೆ ಅಂತ 50 ರೂಪಾಯಿ ಕೊಟ್ಟು ಹೋದರೆ ನಿಜವಾಗ್ಲೂ ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರೋಷ್ಟರೊಳಗಡೆ ನಮಗೆ ಒಂದು ರೀತಿ ಕಾಲು ನೋವು ಬಂದಂಗೆ ಆಗುತ್ತೆ. ತುಂಬಾ ಒಳಗಡೆ ಹೋಗಿ ನೋಡ್ತಾ ಇದ್ರೆ ಅಷ್ಟು ಖುಷಿ ಕೊಡುತ್ತೆ. ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿ ಅನಾವರಣಗೊಳಿಸಿದ್ದಾರೆ. ಯಾರಾದರೂ ನೆಕ್ಸ್ಟ್ ಟೈಮ್ ಹೋದಾಗ ಒಳಗಡೆ ಏನಿದೆಯೋ ಏನೋ ಪರವಾಗಿಲ್ಲ ನೋಡೋದು ಬೇಡ ಅಂತ ಅಂದ್ಕೊಳ್ದೆ ಹೊರಗಡೆ ಬರುತ್ತೆ, ನೀವು 50 ರೂಪೀಸ್ ಅಷ್ಟೇ ಪೇ ಮಾಡಿಬಿಟ್ಟು ಒಳಗಡೆ ಹೋದರೆ ಸಿಕ್ಕಾಬಟ್ಟೆ ಖುಷಿ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನವದುರ್ಗೆಯರದು ಕೂಡ ಒಂದು ಅನಾವರಣಗೊಳಿಸಿದ್ದಾರೆ. ಅಲ್ಲೂ ಕೂಡ ತುಂಬ ಖುಷಿ ಕೊಡುತ್ತೆ. ಎಲ್ಲ ದೇವತೆಗಳನ್ನೂ ಕೂಡ ಒಂದೇ ಕಡೆ ನೋಡಿದ ಹಾಗೆ ಆಗುತ್ತೆ ಮತ್ತು ತುಂಬ ಖುಷಿ ಕೊಡುತ್ತೆ. ಎಲ್ಲ ದೇವತೆಗಳನ್ನ ನೋಡ್ತಿರ್ಬೇಕಾದ್ರೆ ಅದಾದ ನಂತರ ಮತ್ತು ನಮ್ಮ ಹಳೆ ಕಾಲದ ಮಹಾರಾಜರುಗಳನ್ನ ತೋರಿಸಿದ್ದಾರೆ, ನದಿಗಳನ್ನ ತೋರಿಸಿದ್ದಾರೆ. ಸಿಕ್ಕಾಬಟ್ಟೆ ಟೋಟಲಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ಪರಂಪರೆ ಅಂತ ಹೇಳಿ ತುಂಬ ಚೆನ್ನಾಗಿ ಒಂದೊಂದನ್ನು ಕೂಡ ಅನಾವರಣಗೊಳಿಸಿದ್ದಾರೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಹೋದಾಗ ಜಸ್ಟ್ 50 ರೂಪೀಸ್ ಅಷ್ಟೇ ಅಲ್ಲಿ ಎಂಟರ್ ಚಾರ್ಜಸ್ ಇರೋದು, ಅದನ್ನು ಪೇ ಮಾಡಿ ನೋಡ್ಕೊಂಡು ಬನ್ನಿ. ನಾನು ಮತ್ತು ನನ್ನ ಫ್ರೆಂಡ್ ರೂಪ ಇಬ್ಬರೂ ಕೂಡ ಇದೇ ಮೊದಲನೇ ಸಲ ಗೌಡ್ಗೆರೆಗೆ ಹೋಗಿ ತಾಯಿ ದರ್ಶನನ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮತ್ತು ಅಲ್ಲಿ ತೆಂಗಿನಕಾಯಿಗಳನ್ನ ತುಂಬ ಕಟ್ಟಿದ್ರು. ಸ್ಟಾರ್ಟಿಂಗಿಂದ ಹಿಡಿದು ದೇವಿ ನೋಡ್ಕೊಂಡು ಬಂದು ಆ ಸ್ಟ್ಯಾಚು ಹತ್ರ ಹೋಗೋವರೆಗೂ ಕೂಡ ತೆಂಗಿನಕಾಯಿಗಳನ್ನ ಕಟ್ಟಿದ್ರು. ಸಿಕ್ಕಾಬಟ್ಟೆ ತೆಂಗಿನಕಾಯಿಗಳನ್ನ ಕಟ್ಟಿದ್ರು. ಕೆಲವೊಂದೊಂದು ಬಿದ್ದೇ ಹೋಗ್ತಿದ್ದೋ, ಅಷ್ಟು ಜನ ಭಕ್ತಾದಿಗಳು ತೆಂಗಿನಕಾಯಿ ಕಟ್ಟಿದ್ರು, ಸಂಕಲ್ಪ ಮಾಡ್ಕೊಂಡಿದ್ರಂತೆ. ನನಗೆ ಫಸ್ಟ್ ಅದೇನು ಅಂತ ತಿಳಿದಿರಲಿಲ್ಲ. ಆಮೇಲೆ ನಮ್ಮ ಜೊತೆ ಬಸ್ಸಲ್ಲಿ ಒಬ್ಬರು ಅದೇ ಊರಿಗೆ ಹತ್ತಿರ ಇರೋವಂಥವ್ರು ಜರ್ನಿ ಮಾಡ್ತಿದ್ರು. ಆವಾಗ ಹೇಳಿದ್ರು, ಇಲ್ಲಿ ನಾವೇನಾದರೂ ಸಂಕಲ್ಪನ ಮಾಡಿಕೊಂಡು 5 ವಾರ ಇಲ್ಲ ಅಂತಂದರೆ 7 ವಾರ ಬಂದು ತೆಂಗಿನಕಾಯಿನ ಕಟ್ಟಿದ್ರೆ ತುಂಬ ಬೇಗ ನಾವು ಅಂದ್ಕೊಂಡಿದ್ದು ಆಗುತ್ತೆ. ಮತ್ತು ಈ 7 ವಾರ ತೆಂಗಿನಕಾಯಿನ ಕಟ್ಟೋವಂಥವ್ರು 7 ವಾರ ಕೂಡ ನಾನ್ ವೆಜ್ನ ತಿನ್ನಬಾರ್ದಂತೆ. ಆ ಕಾರಣಕ್ಕೆ ನಾನೇನು ಮಾಡ್ತೀನಿ ಅಂತ ತಿಳಿಸಿದ್ರು. ಅಂದರೆ ಅದೇ ನಮ್ಮ ಪಕ್ಕ ಜರ್ನಿ ಮಾಡ್ತಿದ್ರಲ್ಲ ಆ ಲೇಡಿ ಹೇಳಿದ್ದು, ನಾವು 7 ವಾರ ನಾವು ನಾನ್ ವೆಜ್ನ ಬಿಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಟಾರ್ಟ್ ಮಾಡಿದ ದಿನದಿಂದ, ಈಗ ಅವರು ಸೋಮವಾರ ಸ್ಟಾರ್ಟ್ ಮಾಡಿದ್ರೆ ವಾರ ಪೂರ್ತಿ 7 ದಿನದವರೆಗೂ ಪ್ರತಿ ದಿನ ಹೋಗ್ಬಿಟ್ಟು ಅವ್ರ ಊರಿಗೆ ಹತ್ತಿರ ಇದೆಯಂತೆ. ಅಂದರೆ ಅಮ್ಮನವ್ರ ದೇವಸ್ಥಾನ ತುಂಬ ಹತ್ತಿರದಲ್ಲಿರುವಂತಹ ಊರಂತೆ ಅವ್ರದ್ದು. ಸೊ ನಾನು ಪ್ರತಿ ದಿನ ಬಂದು ತೆಂಗಿನಕಾಯಿ ಸಂಕಲ್ಪನ ಮಾಡಿ ಹೋಗ್ತೀನಿ. ನಾವು ಅಂದ್ಕೊಂಡಿದ್ದೆಲ್ಲ ಬೇಗನೆ ಈಡೇರುತ್ತೆ ಅಂತ ಹೇಳಿ ತಿಳಿಸಿದ್ರು. ಯಾರಿಗಾದರೂ ಯಾವುದಾದ್ರೂ ಸಮಸ್ಯೆ ಇದ್ದರೆ ನೀವು ಕೂಡ ಯಾರಾದರೂ ಹೋಗಿ ತೆಂಗಿನಕಾಯಿ ಸಂಕಲ್ಪ ಮಾಡಬೇಕು ಅಂತ ಅಂದ್ಕೊಂಡ್ರೆ ಹೋಗಿ ಮಾಡ್ಬೋದು. ತುಂಬಾ ಒಳ್ಳೆಯದಾಗುತ್ತಂತೆ. ಮತ್ತು ಇನ್ನು ಭಾನುವಾರ, ಮಂಗಳವಾರ, ಶುಕ್ರವಾರ ತುಂಬ ಜನ ಇರ್ತಾರಂತೆ. ಅದನ್ನು ಬಿಟ್ಟು ಬುಧವಾರ ಮತ್ತು ಗುರುವಾರ ಮತ್ತು ಶನಿವಾರ ಅಷ್ಟಾಗಿ ಜನ ಇರಲ್ಲ ಅಂತ ಅವರು ನಮಗೆ ತಿಳಿಸಿದ್ರು. ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಅದರಲ್ಲೂ ಇವಾಗ ಆಷಾಢ ಮಾಸ ಇರೋದ್ರಿಂದ ಎಲ್ಲ ಕಡೆ ದೇವಿ ದರ್ಶನ ಮಾಡೋದಕ್ಕೆ ಹೋಗ್ತಾನೆ ಇರ್ತಾರೆ. ಶುಕ್ರವಾರ ಮಾತ್ರ ಅಲ್ಲ, ಪ್ರತಿ ದಿನ ಕೂಡ ದೇವಿ ದೇವಸ್ಥಾನಗಳಲ್ಲಿ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಆದಷ್ಟು ಬೆಳಗ್ಗೆನೇ ಹೋಗಿ ನೀವು ದರ್ಶನನ ಮಾಡಿದ್ರೆ ಅಷ್ಟು ಜನ ಜಾಸ್ತಿ ಅಂತ ಅನಿಸಲ್ಲ. ಕ್ಯೂ ಎಲ್ಲ ನಮಗೆ ತುಂಬ ಗಂಟೆಗಟ್ಟಲೆ ನಿಂತು ಅನ್ನೋ ಫೀಲ್ ಆಗಲ್ಲ. ಆದಷ್ಟು ಬೇಗ ತಾಯಿ ದರ್ಶನ ಸಿಗುತ್ತೆ ಬೆಳಗ್ಗೆನೇ ಹೋದರೆ. ಹಾಗೆ ನೀವು ದರ್ಶನಕ್ಕೆ ಅಂತ ಹೋಗೋ ಸಮಯದಲ್ಲೇ ನಿಮ್ಮ ರೈಟ್ ಸೈಡ್ಗೆ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ಹೋಗಿ ವಿಚಾರಿಸಿದಾಗ ಬೇರೆ ಬೇರೆ ರೀತಿಯ ಸೇವೆಗಳಿರುತ್ತೆ. ಈಗ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನಿ ಅಂದರೆ ಮಾಡ್ಬೋದು. ಇಲ್ಲ ಅಲ್ಲಿ ಉಪ್ಪನ್ನು ನಾವು ತೊಗೊಂಡೋಗಿ ಅಲ್ಲೊಂದು ಉಪ್ಪಿನ ರಾಶಿ ಇರುತ್ತೆ. ಅಲ್ಲಿ ನಿಮ್ಮ ಶತ್ರುಗಳೇನಾದರೂ ಇದ್ದರೆ ಅಥವಾ ನಿಮ್ಮ ಕೋರಿಕೆಗಳೇನಾದರೂ ಇದ್ದರೆ ಅಲ್ಲಿ ಹಾಕಿ ತಾಯಿ ಹತ್ರ ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬರ್ಬೋದು. ಇನ್ನೂ ಒಂದು ತಲೆ ಮೇಲೆ ನೀರೆಲ್ಲ ಹಾಕಿಸ್ಕೊಳ್ತಿರ್ತಾರೆ. ಅಲ್ಲೊಂದು ಬಸಪ್ಪಂದು ಸ್ಟ್ಯಾಚು ಇದೆ. ಅಲ್ಲಿ ಹೋದರೆ ಅದಕ್ಕೂ ಕೂಡ ನಾವು ಟಿಕೆಟ್ನ ತೊಗೊಬೇಕು. 30 ರೂಪೀಸ್ ಇಲ್ಲ 50 ರೂಪೀಸ್ ಆಗುತ್ತೆ. ತೆಂಗಿನಕಾಯಿ ಸಂಕಲ್ಪ ಮಾಡ್ಕೋಬೇಕು ನಾವು ಅಂತ ಅಂದರೆ 50 ರೂಪೀಸ್ ತೊಗೊಳ್ತಾರೆ. ಅಲ್ಲೂ ಕೂಡ ಒಂದು ಜಗ್ಗಲ್ಲಿ ಒಂದು ಬಿಂದಿಗೆ ಥರ ಇರುತ್ತೆ, ಅದರಲ್ಲಿ ನೀರು ಹಾಕ್ತಿರ್ತಾರೆ. ಅದಾದ ಮೇಲೆ ನಾವು ಸೇವೆಗೆ ಅಂತ ಹೋಗ್ಬೋದು. ಮತ್ತು ಆ ಬಸಪ್ಪ ನಡ್ಕೊಂಡು ಬರೋವಂಥ ಟೈಮಲ್ಲಿ ಯಾರೆಲ್ಲ ಚೀಟಿನ ಬರ್ಸಿರ್ತಾರೋ ಅಥವಾ ಯಾರೆಲ್ಲ ಹರಿಸ್ಕೊಂಡಿರ್ತಾರೋ ಅಂಥವರೆಲ್ಲ ಮಲ್ಕೊಂಡಿರ್ತಾರೆ. ಅವ್ರ ಮೇಲೆ ಬಸಪ್ಪ ದಾಟ್ಕೊಂಡು ಹೋಗುತ್ತೆ. ಆದರೆ ನಾವು ಹೋದ ದಿನ ಆ ಸೇವೆ ಇರಲಿಲ್ಲ. ಆ ಸೇವೆ ನಿಲ್ಸಿದ್ದೀವಿ ಅಂತ ಹೇಳ್ತಿದ್ರು. ಬರೀ ಬಸಪ್ಪನ ರೌಂಡ್ ಹಾಕ್ಸಿದ್ರು ಅಷ್ಟೇ ತಾಯಿ ಮುಂದೆ. ಅದು ಕೂಡ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ತುಂಬ ಜನ ಇದ್ದರು, ಅಷ್ಟಿಷ್ಟೆಲ್ಲ ಜನ ಇದ್ದಿದ್ದು. ಸೊ ಅದು ರೌಂಡ್ ಹಾಕುವಂಥ ಸಮಯದಲ್ಲಿ ಅಂದರೆ ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ಹತ್ತಿರ ಮುಟ್ಟಿ ನಮಸ್ಕಾರ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೂ ಮುಂಚೆನೇ ಅವರು ಬಸಪ್ಪ ಅವ್ರನ್ನ ಇಟ್ಟಿರ್ತಾರಲ್ಲ ಒಂದು ಮನೆ, ಅಲ್ಲಿ ಹೋಗಿ ದರ್ಶನನ ಮಾಡಿಕೊಂಡು ಸಿಕ್ಕಾಬಟ್ಟೆ ಖುಷಿ ಕೊಡ್ತು. ಮೊದಲನೇ ಸಲ ನಾನು ಹೋಗಿದ್ದು ಅಮ್ಮನವ್ರ ದರ್ಶನಕ್ಕೆ. ನಾನೇನೋ ಅಂದ್ಕೊಂಡೆ ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿ ತಾಯಿ ದರ್ಶನನ ಮಾಡಿಸ್ಕೊಂಡು ಬರೋಣ, ಅವರು ಕೂಡ ಬೇಸರ ಮಾಡ್ಕೊಳ್ತಿದ್ರು. ನಾನು ಕೂಡ ಅಮ್ಮನವ್ರನ್ನ ನೋಡ್ದಂಗೆ ಆಗುತ್ತೆ ಈ ಆಷಾಢ ಮಾಸದಲ್ಲಿ ಅಂತ ಅಂದ್ಕೊಳ್ತಿದ್ದೆ. ಅಷ್ಟರಲ್ಲಿ ಬೇಡ ಹೇಳೋದು ಅಂತ
ಸುಮ್ಮನಾದೆ ನಾನೇ ಕಾರಣಾಂತರಗಳಿಂದ. ನೋಡಿದ್ರೆ ಅವಳ ಬಾಯಿಂದಲೇ ನಾವು ನಾಳೆ ಈ ರೀತಿ ದರ್ಶನ ಮಾಡೋದಕ್ಕೆ ಅಂತ ಗೌಡಗೆರೆಗೆ ಹೋಗ್ತಿದ್ದೀವಿ ಅಂತ ತಿಳಿಸಿದಾಗ ನಾನು ಹೀಗೆ ಅಂದ್ಕೊಂಡಿದ್ದೆ, ರೂಪ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಅಂತ. ಹೇಗೋ ಹೋಗ್ತಿದ್ದೀರಲ್ಲ, ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಅಂತ ಹೇಳಿದಾಗ ಅವರು ಇಲ್ಲ ನೀನು ಬರಬೇಕು ಅಂದರು. ಏನೋ ಒಂದು ರೀತಿ ನಾನು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಸುಮ್ಮನಾದವಳು. ನಾನು ಯಾರನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಅವರೇ ನನ್ನನ್ನು ಅಮ್ಮನವ್ರ ದರ್ಶನನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗೋ ಹಾಗೆ ಆಯಿತು. ಎಲ್ಲವೂ ಕೂಡ ಭಗವಂತನ ಇಚ್ಛೆ ಮತ್ತು ತಾಯಿ ಇಚ್ಛೆ. ಯಾರು ಪ್ರತಿಯೊಂದು ನಮ್ಮ ಹೆಜ್ಜೆಜ್ಜೆನೂ ಕೂಡ ಭಗವಂತ ಇಟ್ಟ ಹಾಗೆ ನಾವು ನಡೆಯೋದು ಅನ್ನೋದನ್ನು ನಂಬ್ತಾರೋ ಅಂಥವ್ರಿಗೆ ಖಂಡಿತ ಈ ಒಂದು ಅನುಭವ ಅರ್ಥ ಆಗುತ್ತೆ. ಹಾಗೆ ಈ ಒಂದು ಆಷಾಢ ಮಾಸದ ಸಮಯದಲ್ಲಿ ಎಷ್ಟು ಸಾಧ್ಯವೋ ನಾವು ಒಂದು ಶಕ್ತಿಪೀಠಕ್ಕೆ ಹೋಗಿ ತಾಯಿ ದರ್ಶನನ ಮಾಡ್ಕೊಂಡು ಬರೋದಕ್ಕೆ ಅಷ್ಟು ಒಳ್ಳೆಯದು. ಸಾಧ್ಯ ಆದಷ್ಟು ಈ ಸಮಯದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಶಕ್ತಿಪೀಠಗಳಿಗೆ ಹೋಗಿ ಅಮ್ಮನವರ ದರ್ಶನನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನನಗಂತೂ ಸ್ಟಾರ್ಟಿಂಗ್ ನಾನು ಹಾಕಿರೋ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೀವು ವಾಯ್ಸ್ ಕೇಳಿಸ್ಕೋಬಹುದು. ಅಲ್ಲೊಬ್ರು ಅಜ್ಜಿ ಇದ್ರು, ಅವರೆಷ್ಟು ಮುಗ್ಧರಾಗಿ ಅವರು ನೋಡಿದ ತಕ್ಷಣ ಪ್ರತಿಯೊಂದನ್ನು ಅಲ್ಲಿ ಇರುವಂತಹ ಒಂದು ಪದ್ಧತಿಗಳನ್ನ, ಹಳೆ ಕಾಲದ ಪದ್ಧತಿಗಳನ್ನ ನೋಡಿದ ತಕ್ಷಣ ಅವರು ಮುಗ್ಧರ ರೀತಿಯ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಕೆಲವೊಂದೊಂದು ರೆಕಾರ್ಡ್ ಮಾಡಿಕೊಂಡೆ, ಒಂದಷ್ಟು ಮ್ಯೂಟ್ ಮಾಡಿಬಿಟ್ಟೆ. ತುಂಬ ಖುಷಿ ಕೊಡ್ತಿತ್ತು ಅಜ್ಜಿ ಮಾತು. ನಾನಂತೂ ಸೈಲೆಂಟಾಗಿದ್ದು ಹಿಂದೆಯಿಂದ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ತುಂಬ ಮುಗ್ಧತೆಯಿಂದ ಅವ್ರಿಗೆ ಅನಿಸಿದ್ದನ್ನು ನೋಡಿದ ತಕ್ಷಣ ಹೇಳ್ತಾ ಹೋಗ್ತಿದ್ರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತಾಯಿ ಚಾಮುಂಡೇಶ್ವರಿ ಅಮ್ಮ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಇಲ್ಲೇ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನನ ಮಾಡಿ ಒಂದ್ಸಲ ಮನಸ್ಸಲ್ಲಿ ನಮಸ್ಕಾರನ ಮಾಡ್ಕೊಳ್ಳಿ. ಯಾರಿಗಾದರೂ ಯಾವುದೇ ರೀತಿ ಸಂಕಷ್ಟಗಳಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ತೆಂಗಿನಕಾಯಿ ಸಂಕಲ್ಪನ ಮಾಡಿ ಒಳ್ಳೆಯದಾಗಿದೆ ಅಂತ ಹೇಳಿದವರು ತಿಳಿಸಿದ್ದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಯಾವುದೇ ಸಂಕಷ್ಟಗಳಿದ್ದರೂ ಅಥವಾ ಯಾವುದೇ ಕಷ್ಟಗಳು ಅಥವಾ ಬೇಡಿಕೆಗಳಿದ್ದರೆ ಅಲ್ಲಿ ಹೋಗಿ ತಾಯಿಗೆ ಸಂಕಲ್ಪನ ಮಾಡಿಕೊಂಡು ತೆಂಗಿನಕಾಯಿನ ನಾವು ಕಟ್ಟು ಬಂದರೆ 7 ವಾರ ಅಥವಾ 5 ವಾರ ತುಂಬಾ ಒಳ್ಳೆಯದಾಗುತ್ತಂತೆ. ಕಟ್ಟಬೇಕು ಅನ್ನೋ ಆಸೆ ಇರೋರು ಹೋಗಿ ತೆಂಗಿನಕಾಯಿ ಸಂಕಲ್ಪನ ಮಾಡಿ ಬನ್ನಿ. ತಾಯಿ ಚಾಮುಂಡೇಶ್ವರಿ ಅಮ್ಮ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣ ಅರ್ಪಣಮಸ್ತು.